ನಮಸ್ತೆ, ನಾನು ಸತ್ಯನಾರಾಯಣ್ ಭಟ್. ಇವತ್ತು ನಾವು ಇಲ್ಲಿ ಜೈನ್ ಇರಿಗೇಷನ್ನ ಡ್ರಿಪ್ಪಿನ ಸ್ಯಾಂಡ್ ಫಿಲ್ಟರನ್ನು ಕ್ಲೀನ್ ಮಾಡುವ ಒಂದು ವಿಧಾನವನ್ನು ನೋಡುವ. ಈ ಸ್ಯಾಂಡ್ ಫಿಲ್ಟರ್ನ ಒಳಗೆ ನಿಮಗೆ ತೋರಿಸ್ತೇನೆ. ಸ್ಯಾಂಡ್ ಫಿಲ್ಟರಲ್ಲಿ ಅದರಲ್ಲಿ ಮೇಜರ್ ಆಗಿರುವಂತಹದ್ದೇ ಸ್ಯಾಂಡ್ ಫಿಲ್ಟ್ರೇಷನ್ ಪರ್ಪಸ್ಗೆ ಇರುವಂತಹದ್ದು. ಇಲ್ಲಿ ನೋಡಿ, ಇದರ ಒಳಗೆ ನೇರವಾಗಿ ನಮ್ಮ ಇನ್ಲೆಟ್ ಲೈನಿಂದ ಹೀಗೆ ಬಂದು ನೀರು ಇಲ್ಲಿ ಸ್ಪ್ರೇ ಆಗ್ತದೆ. ಇದರಲ್ಲಿ ಸ್ಪ್ರೇ ಆಗೋದು ಎಲ್ಲಿಗೆ ಅಂತ ಕೇಳಿದರೆ ಒಳಗಿರುವ ಸ್ಯಾಂಡಿಗೆ. ಈಗ ನಾವೇನು ಮಾಡಿದ್ದೇವೆ ಅಂತ ಕೇಳಿದರೆ, ಅಂದರೆ ಈಗ ಆ ಸ್ಯಾಂಡನ್ನು ನಾವು ಹೊರಗೆ ತೆಗೆದಿದ್ದೇವೆ. ಎಲ್ಲ ಸ್ಯಾಂಡಿನ ಕಲರ್ ನೋಡಿ, ಪ್ಯೂರ್ ವೈಟ್, ಇದು ಸಿಲಿಕಾ ಸ್ಯಾಂಡ್, ಪ್ಯೂರ್ ವೈಟ್ ಇರೋದು ಹೋಗಿ ಒಂಥರ ಬ್ರೌನಿಶ್ ಬಣ್ಣ ಬಂದಿದೆ. ಇದನ್ನು ಅವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಇದನ್ನು ಆಸಿಡ್ ವಾಶ್ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ಇದನ್ನು ಆಸಿಡಲ್ಲಿ ನಾವು ಈಗ ಆಸಿಡ್ ವಾಶ್ ಮಾಡಲಿಕ್ಕೋಸ್ಕರ ಆಸಿಡಲ್ಲಿ ಹಾಕ್ಲಿಕ್ಕಿದ್ದೇವೆ. ಸ್ಯಾಂಡಿನಿಗೆ ನೋಡಿ, ಇದು ಆ್ಯಕ್ಚುಲಿ ಅದರ ಒಳಗಿರುವಂತಹ ಒಂದು ರಚನೆ. ಈ ನೀರು ಇದರೊಳಗೆ ಮೇಲಿನ ಇದರಲ್ಲಿ ಸ್ಪ್ರೇ ಆದ ಕೂಡಲೇ ಸ್ಯಾಂಡಿಂದ ಕವರ್ ಆಗಿರ್ತದೆ. ಸ್ಯಾಂಡ್ ಕವರ್ ಆದ ಮೇಲೆ ನೋಡಿ, ಇದನ್ನು ಏನಂತ ಕರೀತಾರೆ ಅಂತ ಕೇಳಿದರೆ, ಇದು ಫಿನ್ಸಿನಾಗೆ ಇರ್ತದೆ. ಇದು ಫಿನ್ಸ್. ಇದನ್ನು ಅವರು ಏನು ಅಂತ ಕರೀತಾರೆ ಅಂತ ಹೇಳಿದರೆ ಕ್ಯಾಂಡಲ್ ಅಂತ ಕರೀತಾರೆ. ಈ ಕ್ಯಾಂಡಲ್ ಅಲ್ಲಿ ನೋಡಿ, ಈ ಕ್ಯಾಂಡಲ್ ಮುಖಾಂತರ ನೀರು ಒಳಗೆ ಹೋಗಿ, ಇದೆಲ್ಲ ಕ್ಯಾಂಡಲ್, ಈ ಹೋಲ್ಸ್ ಎಲ್ಲ ಇರುವಂತಹದ್ದು ಕ್ಯಾಂಡಲ್ ಅಲ್ಲಿ. ಈ ಕ್ಯಾಂಡಲ್ ಅಲ್ಲಿ ಒಳಗೆ ಹೋಗಿ ಆಮೇಲೆ ಇದು ಫಿಲ್ಟರ್ ಆಗಿ ಹೊರಗೆ ಬರ್ತದೆ. ಈ ಪಾಯಿಂಟ್ ಅಲ್ಲಿ ಇಲ್ಲಿ ನೋಡಿ, ಇದು ಅಲ್ಲಿ ಕನೆಕ್ಟ್ ಆಗಿರ್ತದೆ. ಈ ಕ್ಯಾಂಡಲ್ ನ ರಚನೆ ನಾನು ನಿಮ್ಗೆ ತೋರಿಸ್ತೇನೆ ನೋಡಿ. ಒಂದು ಕ್ಯಾಂಡಲ್ ನಮ್ಮಲ್ಲಿ ಯಾವ ತರ ಇದು ಕೆಸರು ಕಟ್ಟಿತ್ತು ಅಂತ ತೋರಿಸ್ತೇನೆ ನೋಡಿ. ಇದು ಹೊರಗಿನ ರಚನೆ ಫುಲ್ ಕಂಪ್ಲೀಟ್ ಆಗಿ. ಇದು ಇಲ್ಲಿ ನಮ್ಮ ಏನು ಮಡ್ ಬಂದು ಬ್ಲಾಕ್ ಆಗ್ತದೆ. ಇದರ ಒಳಗೆ ಕೂಡ ಕಂಪ್ಲೀಟ್ ಆಗಿ ಇದು ರಚನೆ ಬ್ಲಾಕ್ ಆಗಿತ್ತು. ಇಲ್ಲಿ ನಮ್ಗೆ ಇವತ್ತು ಇಬ್ರು ನಮ್ಮ ಹೆಲ್ಪರ್ಸ್ ಇದ್ದಾರೆ, ಒಂದು ಶ್ರೀಕಾಂತ್ ಮತ್ತು ನಮ್ಮ ರಾಧಣ್ಣ ಅಂತೇಳಿ. ನೋಡಿ, ಅವರು ಯಾವ ತರ ಬ್ರಷ್ ಅನ್ನು ಉಪಯೋಗಿಸಿ ಇದನ್ನು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ಹೀಗೆ ಇದನ್ನು ಆಸಿಡ್ ಅಲ್ಲಿ ಹಾಕಿ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು. ಈ ಕ್ಲೀನ್ ಮಾಡಿದ ಮೇಲೆ ಇಲ್ಲಿ ನೋಡಿ, ಇದು ಇಷ್ಟು ಚಂದವಾಗಿ ಕ್ಲೀನ್ ಆಗ್ತದೆ. ಇದು ಕ್ಲೀನ್ ಆದ ಮೇಲೆ ನಾವು ಇದನ್ನು ವಾಪಸ್ ಫಿಟ್ ಮಾಡಿ ನಾವು ಇದನ್ನು ಉಪಯೋಗಿಸಬಹುದು. ಈ ಸ್ಯಾಂಡ್ ಫಿಲ್ಟರ್ ಅಲ್ಲಿ ಮೇಜರ್ ಪಾಯಿಂಟ್ ಇರುವಂತಹದ್ದೇ ಈ ಯಾವುದು ಕೇಳಿದರೆ, ಈ ಫಿಲ್ಟರ್ನ ಒಳಗಿರುವಂತಹ ಕ್ಯಾಂಡಲ್ ಇದು ವಾಷಿಂಗ್. ಸೊ ಏನಾದರೂ ನಿಮಗೆ ಇದರಲ್ಲಿ ಡೌಟ್ ಇದ್ರೆ, ಇದನ್ನು ಸಾಧಾರಣವಾಗಿ ಎಷ್ಟು ವರ್ಷಕ್ಕೊಂದ್ಸಲಿ ರೆಕಮೆಂಡೆಡ್ ಅಂತ ಅವರು ಹೇಳುದು, ಸಾಧಾರಣ ಒಂದು 3 to 5 years ಒಂದ್ಸಲಿ ಇದರ ಕ್ಯಾಂಡಲ್ ಅನ್ನು ಓಪನ್ ಮಾಡಿ ನೀವು ಕ್ಯಾಂಡಲ್ ಅನ್ನು ಕಂಪ್ಲೀಟ್ ಆಗಿ ಕ್ಲೀನ್ ಮಾಡದೇ ಇದ್ರೆ ಇದು ಕಟ್ತಾ ಇರ್ತದೆ. ಸೊ ಹಾಗಾಗಿ ಇದು ಮೇಜರ್ ಆಗಿ ಇದು ಈಗ ಇದು ಬ್ಲಾಕ್ ಆಗಿದೆ ಅಂತ ಹೇಗೆ ಗೊತ್ತಾಗ್ತದೆ ಅಂತ ಯಾರಾದ್ರೂ ಕೇಳ್ಬೋದು. ಹೇಗೆ ಗೊತ್ತಾಗ್ತದೆ ಅಂದ್ರೆ ಪ್ರೆಷರ್ ಡಿಫರೆನ್ಸ್, ತುಂಬಾ ನಮಗೆ ಪ್ರೆಷರ್ ಅಲ್ಲಿ ಡಿಫರೆನ್ಸ್ ಗೊತ್ತಾಗ್ತದೆ. ಯಾವಾಗ ಇದು ಬ್ಲಾಕ್ ಆಗ್ತದೋ ಪ್ರೆಷರ್ ಅಲ್ಲಿ ನಿಮಗೆ ತುಂಬಾ ಕಡಿಮೆ ಆಗ್ಲಿಕ್ಕೆ ಶುರು ಆಗ್ತದೆ. ಸೊ ಹಾಗಾಗಿ ಇದು ಕ್ಯಾಂಡಲ್ ಕೂಡ ನಿಮಗೆ ಹೊಸದಾಗಿ ಜೈನ್ ಇದು ಪರ್ಚೇಸ್ ಮಾಡಬಹುದು. ಆಮೇಲೆ ಯಾವುದು